2022 ನಡೆಯುವಂತಹ ಜನ್ಮೋತ್ಸವ ಕಾರ್ಯಕ್ರಮ. ಇವತ್ತು ನಾವು ಭಗವದ್ಗೀತೆ ಒಳಗೆ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅರ್ಜುನಿಗೆ ಗೀತೋಪದೇಶ ಮಾಡ್ತಾನೆ. ಅರ್ಜುನಿಗೆ ಗೀತೋಪದೇಶ ಮಾಡಿದ್ರು ಕೂಡ ಆ ಉಪದೇಶ ಹೆಂಗಿರ್ತಂತ ಜಗತ್ ಕಲ್ಯಾಣಕ್ಕಾಗಿತ್ತು. ಅದೇ ತರವಾಗಿ ದೇವಪುರಾಣದಾಗ ಶ್ರೀ ನೀಲಕಂಠೇಶ್ವರ ಪರಮಾತ್ಮ ನಂದೀಶನಿಗೆ ಉಪದೇಶ ಮಾಡ್ಯಾರ. ದೇವ ಪಾರಾಯಣವನ್ನು ಹೇಳೋದ್ರ ಮೂಲಕ ಅದು ನಂದೀಶನಿಗೆ ಅಷ್ಟ ಆಗ್ಲಿಲ್ಲ, ಜಗತ್ತಿನ ಕಲ್ಯಾಣಕ್ಕಾಗಿ ಉಪದೇಶ ಆಯ್ತು. ಅದೇ ತರವಾಗಿ ಇವತ್ತು ಶ್ರೀ ಕ್ಷೇತ್ರ ಇವತ್ತು ರಾಪುರದೊಳಗೆ ಬುದ್ಧಿ ಅಪ್ಪಾಜಿಗಳಂತ ಮಹಾತ್ಮರು, ಇಂಥ ಸಾಕಷ್ಟು ಜನ ವೇದಾಂತಗಳು, ಆಧ್ಯಾತ್ಮಿಕ ಚಿಂತನೆಗಳು, ಅಪಾಸಾದರಂತ ಶರಣರು, ಇಲ್ಲೇನು ಸಾಕಷ್ಟು ಜನ ಜ್ಞಾನಿಗಳನ್ನು ಎಲ್ಲ ಬಂದಿರಿ. ಇಂಥವರ ಮೂಲಕ ಇಲ್ಲಿ ಅಪ್ಪಾಜಿಗಳ ಸದ್ಭಕ್ತರಿಗೆ ಒಂದು ಉಪದೇಶ ಆಗಕತ್ತೈತಿ. ಭಕ್ತಿ, ಜ್ಞಾನ, ವೈರಾಗ್ಯ. ಯಾವ ರೀತಿ ನಂದೀಶನಿಂದ ಜಗತ್ತಿಗೆ ಆನಂದ ಆಯಿತು, ಯಾವ ರೀತಿ ದಿವ್ಯ ಪಾರಾಯಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಂದ ಆನಂದವಾಯಿತು, ಅದೇ ರೀತಿ ನಂದೀಶನಿಂದ ಆನಂದವಾಯಿತು. ಅದೇ ಕಾರಣವಾಗಿ ಇವತ್ತು ಸದ್ಭಕ್ತರಿಂದ ಇವತ್ತೇನು ನೀವು ಸದ್ಭಕ್ತರು ನಿಮ್ಮ ಒಂದು ಪುಣ್ಯದ ಅವಕಾಶದಿಂದ ಇವತ್ತ ಭಕ್ತಿ, ಜ್ಞಾನ, ವೈರಾಗ್ಯದ ಆನಂದದ ಮಾರ್ಗಗಳನ್ನು ತೋರಿಸುವಂತ ಕೆಲಸ